ಕೇವಲ 2 ಸಾಮಗ್ರಿಯಲ್ಲಿ ಈ ರುಚಿಯಾಗಿರುವಂತಹ ಸ್ವೀಟ್ ರೆಸಿಪಿನ ಮಾಡ್ಬೋದು. ಸೊ ಒಂದು ಸಲ ತಿಂದು ನೋಡಿ, ತಿಂದರೆ ತಿಂತಾನೇ ಇರಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿ ಬರುತ್ತೆ. ಇದು ಇಲ್ಲಿ ಮಹಾರಾಷ್ಟ್ರದಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಶ್ರೀಖಂಡ್ ರೆಸಿಪಿ. ತುಂಬ ಸರಳವಾಗಿ ಮಾಡ್ಕೋಬೋದು. ಸೊ ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡ್ತೀರಾ. ಈ ಶ್ರೀಖಂಡ್ ರೆಸಿಪಿ ಮಾಡೋದಕ್ಕೆ ನಮಗೆ ಗಟ್ಟಿಯಾಗಿರುವಂತಹ ಮೊಸರು ಬೇಕು ಅಷ್ಟೇ, ಬೇರೆ ಯಾವುದೇ ಸಾಮಗ್ರಿ ಬೇಕಿಲ್ಲ. ಈ ಗಟ್ಟಿಯಾಗಿರುವಂತಹ ಮೊಸರನ್ನ ನಾನು ಮನೆಯಲ್ಲೇ ನಿಮಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಅದಕ್ಕಾಗಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊತಿದ್ದೀನಿ. ಈ ರೀತಿ ನೀರು ಹಾಕೋದ್ರಿಂದ ತಳ ಹೊತ್ತೋದಿಲ್ಲ, ಹೀಗಾಗಿ ಸ್ವಲ್ಪ ನೀರು ಹಾಕ್ಕೊಂಡಿನಿ. ಇವಾಗ 1 ಲೀಟ್ರ್ ಆಗುವಷ್ಟು ಡೈರಿ ಹಾಲು ತೊಗೊಂಡಿದ್ದೀನಿ. ನೀವಿಲ್ಲಿ ಯಾವ್ದು ಹಾಲು ತೊಗೊಂಡ್ರೂ ಭೀ ನಡೆಯುತ್ತೆ, ಬಟ್ ಫುಲ್ ಕ್ರೀಮ್ ಹಾಲೇ ತೊಗೊಳ್ಳಿ, ಗಟ್ಟಿಯಾಗಿರುವಂತಹ ಮೊಸರು ತಯಾರಾಗುತ್ತೆ ನಮಗೆ. ಇವಾಗ ನಾನಿದು ಗ್ಯಾಸಿನ ಮೇಲೆ ಎತ್ತಿಟ್ಕೊಂಡಿನಿ. ಇವಾಗ ಎತ್ತಿಟ್ಕೊಂಡಾದ್ಮೇಲೆ ಇದನ್ನು ನಾನು ಹಾಲು ಕುದಿ ಬಂದಿದೆ, ಇವಾಗ ನೋಡ್ತಿರ್ಬೋದು. ಕುದಿ ಬಂದಾದಮೇಲೆ ಇಲ್ಲಿ ನಾನು ಮತ್ತೆ ಗ್ಯಾಸ ಸ್ಲೋ ಮಾಡ್ಕೊಂಡು ಇದಕ್ಕೆ ಒಂದು 10 ನಿಮಿಷ ಹಾಗೇ ನಾನು ಸ್ಲೋ ಗ್ಯಾಸ್ನಲ್ಲಿ ಕುದಿಸ್ಕೊಂಡು ತೊಗೊತಿದ್ದೀನಿ. ಈ ರೀತಿ ಮಾಡೋದ್ರಿಂದ ಗಟ್ಟಿಯಾಗುತ್ತೆ ಹಾಲು, ಮೊಸರು ಕೂಡ ತುಂಬಾ ಗಟ್ಟಿಯಾಗಿ ಬರುತ್ತೆ. ನಾವು ಡೈರಿಯಲ್ಲಿ ಯಾವ ರೀತಿ ತರ್ತೇವಲ್ಲ ಅದೇ ರೀತಿ ಮೊಸರು ತಯಾರಾಗುತ್ತೆ ನಮಗೆ. ಇವಾಗ ನಾನು ಗ್ಯಾಸ್ ಬಂದ್ ಮಾಡ್ಕೊಂಡಿದ್ದನ್ನು ಕೆಳಗಡೆ ಎತ್ತಿಟ್ಕೊತಿದ್ದೀನಿ. ಹಾಲು ಕುದಿ ಬಂದಾದಮೇಲೆ ಒಂದು 10 ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಕುದಿಸ್ಕೊಂಡಿದ್ದ. ಇವಾಗ ಕೆಳಗಡೆ ಎತ್ತಿಟ್ಕೊಂಡಿನಿ. ಇವಾಗ ಉಗುರು ಬೆಚ್ಚಗೆ ಆಗೋ ತನಕ ಇದಕ್ಕೆ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದ. ಉಗುರು ಬೆಚ್ಚಗೆ ಆಗಿದೆ. ಇವಾಗ ಉಗುರು ಬೆಚ್ಚಗೆ ಆದಮೇಲೆ ಅದೇ ಪಾತ್ರೆಯಲ್ಲಿ ಹೆಪ್ಪು ಹಾಕಬಾರ್ದು, ಅಂದರೆ ಮೊಸರು ಮಾಡಬಾರ್ದು, ಬೇರೆ ಪಾತ್ರೆಯಲ್ಲಿ ಮಾಡಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಪರ್ಫೆಕ್ಟಾಗಿ ಮೊಸರು ತಯಾರಾಗುತ್ತೆ. ಮತ್ತು ಇಲ್ಲಿ ಜಾಸ್ತಿ ಹಾಲು ಬಿಸಿ ಇರಬಾರ್ದು ಮತ್ತು ಪೂರ್ತಿ ತಣ್ಣು ಕೂಡ ಇರಬಾರ್ದು. ಜಸ್ಟ್ ಸ್ವಲ್ಪ ಬಿಸಿ ಇದ್ದರೆ ಅದರಲ್ಲಿ 1 ಚಮಚ ಆಗುವಷ್ಟು ಮಜ್ಜಿಗೆ ಹಾಕ್ಕೊತಿದ್ದೀರಿ. ನೀವು ಮಜ್ಜಿಗೆ ಬದಲಾಗಿ ಮೊಸರು ಕೂಡ ಹಾಕೋಬೋದು. ಇವಾಗ ಎಲ್ಲ ಸೇರಿಸಿ ಈ ರೀತಿ ಸರಿಯಾಗಿ ಚಮ್ಮಸ್ಲಿಂತ ಅದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಜಾಸ್ತಿ ಕೂಡ ಹಾಕೋಬಾರ್ದು, ಹುಳಿ ಆಗುತ್ತೆ ಮೊಸರು. ಸ್ವಲ್ಪ ಅಥವಾ 1 ಚಮಚ ಆಗುವಷ್ಟು ಹಾಕಿದರೆ ಸಾಕಾಗುತ್ತೆ. ಇವಾಗ ಒಂದು ಪ್ಲೇಟ್ ಮುಚ್ಚಿಟ್ಕೊಂಡು ಮೇಲೆ ಒಂದು ಈ ರೀತಿ ದಪ್ಪ ಟವೆಲ್ ಹಾಕ್ಕೊತಿದ್ದೀನಿ. ಇದಕ್ಕೆ ಹವಾ ಹತ್ತಬಾರ್ದು ಮತ್ತು ಟಚ್ ಮಾಡಬಾರ್ದು, ಅಂದರೆ ಮುಟ್ಟಬಾರ್ದು. ಆ ರೀತಿ ನೀವು ಇದನ್ನು 6ರಿಂದ 7 ಗಂಟೆ ಸೈಡಿಗೆ ಎತ್ತಿಟ್ಕೋಬೇಕಾಗುತ್ತೆ ಇದಕ್ಕೆ. ಓಕೆ, ನಾನಿವಾಗ ಇದಕ್ಕೆ ಒಂದು 6-7 ತಾಸು ಎತ್ತಿಟ್ಟಿದ್ದೆ. ಇವಾಗ ಮೊಸರು ತಯಾರಾಗಿದೆ. ಇವಾಗ ಬೇಸಿಗೆ ಅಲ್ವಾ, ಜಲ್ದಿ ತಯಾರಾಗುತ್ತೆ. ಜಾಸ್ತಿ ಹೊತ್ತು ಬಿಟ್ಟರೆ ಹುಳಿ ಆಗುತ್ತೆ ಮೊಸರು. ಒಂದು 6ರಿಂದ 7 ಗಂಟೆ ಬಿಟ್ಟರೆ ಸಾಕಾಗುತ್ತೆ. ಇವಾಗ 7-8 ತಾಸು ಆಗಿದೆ. ಇವಾಗ ಇದನ್ನು ಮತ್ತೆ ಒಂದು 2 ಗಂಟೆ ಆಗೋ ತನಕ ನಾನು ಫ್ರೀಜ್ನಲ್ಲಿ ಎತ್ತಿಟ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಫ್ರೀಜ್ನಲ್ಲಿ ಎತ್ತಿಡೋದ್ರಿಂದ ಮೊಸರಿಂದು ಟೆಕ್ಸ್ಚರ್ ಸರಿಯಾಗಿ ಬರುತ್ತೆ, ಗಟ್ಟಿಯಾಗಿ ಬರುತ್ತೆ ಮತ್ತು ರುಚಿಯಾಗಿ ಬರುತ್ತೆ. ವಾವ್, ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಲ್ವಾ ಮೊಸರು, ತುಂಬ ಸರಿಯಾಗಿ ಬಂದಿದೆ ಮೊಸರು. ಇವಾಗ ಈ ಮೊಸರನ್ನ ನಾನು ಈ ರೀತಿ ಒಂದು ಜಲ್ಲಿಯಲ್ಲಿ ಸೋಸ್ಕೊಂಡು ತೊಗೊತಿದ್ದೀನಿ. ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡಿನಿ ಮತ್ತು ಮೇಲೆ ಈ ರೀತಿ ಕಾಟನ್ ಬಟ್ಟೆ ಹಾಕ್ಕೊಂಡಿದ್ದನ್ನು ಸೋಸ್ಕೊಂಡು ತೊಗೊತಿದ್ದೀನಿ. ಓಕೆ, ಇವಾಗ ಎಲ್ಲನೂ ಸೇರಿಸಿ ಮೊಸರು ಇಲ್ಲಿ ಹಾಕ್ಕೊತಿದ್ದೀನಿ. ನೀವು ಇಲ್ಲಿ 1 ಲೀಟ್ರ್ ಹಾಲಿನ ಮೊಸರೇ ಯೂಸ್ ಮಾಡಬೇಕಂತೇನಿಲ್ಲ, ಒಂದು ಅರ್ಧ ಲೀಟ್ರ್ ಹಾಲಿನಲ್ಲಿ ಕೂಡ ಇದನ್ನು ನೀವು ಮಾಡ್ಕೋಬೋದು. ನನಗೆ ಜಾಸ್ತಿ ಕ್ವಾಂಟಿಟಿದಲ್ಲಿ ಬೇಕು, ಹೀಗಾಗಿ ನಾನಿಲ್ಲಿ 1 ಲೀಟ್ರ್ ಹಾಲಿನ ನಿಮಗೆ ತೋರಿಸಿದ್ದ ಅಷ್ಟೇ. ಇವಾಗ ಒತ್ತಿಯಾಗಿ ಈ ರೀತಿ ಹಿಂಡ್ಕೊಂಡು ತೊಗೊತಿದ್ದೀನಿ. ಈ ರೀತಿ ಮೊಸರನ್ನ ಬಟ್ಟೆಯಲ್ಲಿ ಕಟ್ಟಿ ಇದನ್ನು ಒಂದು 2 ಗಂಟೆ ಆಗೋ ತನಕ ಹಾಗೆಯೇ ನಾನು ಬಿಡ್ತಿದ್ದೀನಿ. ಕೆಳಗಡೆ ಎಲ್ಲ ನೀರು ಜಾನ್ಕೊಂಡು ಹೋಗುತ್ತೆ, ನಮಗೆ ಮೇಲೆ ಮೊಸರು ಮಾತ್ರ ಸಿಗುತ್ತೆ ಈ ರೀತಿ ಮಾಡೋದ್ರಿಂದ. ಓಕೆ, ಒಂದು ಸ್ವಲ್ಪ ಒತ್ತಿಯಾಗಿ ಇದನ್ನು ಹಿಂಡ್ಕೊತಿದ್ದೀನಿ. ಈ ರೀತಿ ಸ್ವಲ್ಪ ಕೈಲಿಂದ ಈ ರೀತಿ ಹಿಂಡ್ಕೋಬೇಕಾಗುತ್ತೆ ಅಷ್ಟೇ. ಇವಾಗ 1ರಿಂದ 2 ತಾಸು ಹಾಗೆಯೇ ಬಿಟ್ಟಿದ್ದೆ. ಇವಾಗ ನಮ್ಮ ಮೊಸರು ತಯಾರಾಗಿದೆ. ಇವಾಗ ಇದನ್ನು ಬಿಚ್ಚಿ ತೋರಿಸ್ತಿದ್ದೀನಿ ನಾನು ನಿಮಗೆ, ಗಟ್ಟಿಯಾಗುತ್ತೆ, ನೀರೆಲ್ಲ ಕೆಳಗಡೆ ಹೋಗಿದೆ. ಇವಾಗ ಇನ್ನೊಂದು ಪಾತ್ರೆಯಲ್ಲಿ ಹಾಕ್ಕೊತಿದ್ದೀನಿ ನಾನಿಲ್ಲಿ. 1ರಿಂದ 2 ಗಂಟೆ ಆಗೋ ತನಕ ಬಿಟ್ಟರೆ ಸಾಕಾಗುತ್ತೆ, ಪೂರ್ತಿಯಲ್ಲಿ ಕೆಳಗಡೆ ನೀರು ಹೋಗುತ್ತೆ. ಓಕೆ, ಎಲ್ಲ ಸೇರಿಸಿ ಹಾಕ್ಕೊಂಡಾಗಿದೆ. ಇವಾಗ ಇದನ್ನು ಈ ರೀತಿ ವಿಸ್ಕರ್ಲಿಂತ ಒಂದು 5 ನಿಮಿಷ ಆಗೋ ತನಕ ನಾನು ಬೀಟ್ ಮಾಡ್ಕೊಂಡು ತೊಗೊತಿದ್ದೀನಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಶ್ರೀಖಂಡ ಪರ್ಫೆಕ್ಟಾಗಿ ಬರುತ್ತೆ. ಒಂದು 5 ನಿಮಿಷ ಆಗೋ ತನಕ ನಾನು ಸ್ಮೂತ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಸಾಫ್ಟ್ ಆಗಿದೆ, ಇವಾಗ ನೋಡ್ತಿರ್ಬೋದು. ಇವಾಗ ಸಾಫ್ಟ್ ಆದಮೇಲೆ ಇದನ್ನು ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊತಿದ್ದೀನಿ ಮೊದಲಿಗೆ. ಇವಾಗ ಮಿಕ್ಸಿ ಜಾರ್ನಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊತಿದ್ದೀನಿ. ಸಣ್ಣ ಕಪ್ ಆದರೆ 1 ಕಪ್ ಆಗುವಷ್ಟು ತೊಗೋಬೇಕಾಗುತ್ತೆ. ಈ ಕಪ್ಪಿಲಿ ಆದರೆ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಸಾಕಾಗುತ್ತೆ. ಒಂದು ಸ್ವಲ್ಪ ಇಲೈಚಿ ಪೌಡರ್ ಕೂಡ ಹಾಕ್ಕೊತಿದ್ದೀನಿ. ಇಲೈಚಿ ಪೌಡರ್ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಇಲೈಚಿನೇ ಹಾಕೋಬೋದು. ಸಕ್ಕರೆ ಇವಾಗ ಸ್ಮೂತಾಗಿ ರುಬ್ಕೊಂಡು ನಾನು ನೋಡ್ತಿರ್ಬೋದು. ಇವಾಗ ರುಬ್ಕೊಂಡು ಇದರಲ್ಲಿ ಸೇರಿಸ್ಕೊತಿದ್ದೀನಿ. ಮತ್ತು ಸಕ್ಕರೆ ಹಾಕಿದ್ಮೇಲೆ ಮತ್ತೆ ಒಂದು 3-4 ನಿಮಿಷ ನಾನು ಇದನ್ನು ಸರಿಯಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಸಕ್ಕರೆ ಮಿಕ್ಸ್ ಮಾಡಿದ್ಮೇಲೆ ಇದು ಮತ್ತೆ ಒಂದು ಸ್ವಲ್ಪನೇ ತಿಳಿಯಾಗುತ್ತೆ.
ಓಕೆ ನೋಡಿ ಎಲ್ಲ ಸೇರಿಸಿ ನಾನು ಸಕ್ಕರೆ ಈ ರೀತಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡಾಗಿದೆ. ಇವಾಗ ಇದರಲ್ಲಿ ಸ್ವಲ್ಪ ನೀವು ಕೇಸರಿ ದಳ ಕೂಡ ಹಾಕೋಬೋದು, ಹಾಲಿನಲ್ಲಿ ನೆನೆಸ್ಕೊಂಡು. ಇವಾಗ ಇದರಲ್ಲಿ ಸಣ್ಣದಾಗಿ ಕಟ್ ಮಾಡಿದಂತಹ ಬಾದಾಮ, ಸ್ವಲ್ಪ ಕಾಜು ಹಾಕ್ಕೊಂಡಿನಿ. ನೋಡಿ ನಮ್ಮ ರುಚಿಯಾಗಿರುವಂತಹ ಸ್ವೀಟ್ ರೆಸಿಪಿ ತಯಾರಾಗಿದೆ. ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ ಇದು. ಸೊ ಇಲ್ಲಿ ಮಹಾರಾಷ್ಟ್ರದಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಶ್ರೀಖಂಡ್ ರೆಸಿಪಿ. ನೀವು ಕೂಡ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.